ದಾವಣಗೆರೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ವಿವಿಧ ವಿಷಯಗಳ ಕುರಿತು ಆಯೋಜಿಸಲಾಗಿದ್ದ ವಿದ್ಯಾರ್ಥಿ ಕಾರ್ಯಾಗಾರವನ್ನು ಸರ್ಕಾರದ ಒತ್ತಡದ ಹಿನ್ನೆಲೆಯಲ್ಲಿ ಅರ್ಧಕ್ಕೆ ಸ್ಥಗಿತಗೊಳಿಸಲಾಗಿದೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಎಬಿವಿಪಿ ಸಂಘಟನೆಯು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿವಿಧ ವಿಷಯಗಳ ಮೇಲೆ ವಿಶೇಷ ವರ್ಕ್ಶಾಪ್ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ನೂರಾರು ವಿದ್ಯಾರ್ಥಿಗಳು ಆಗಮಿಸಿದ್ದರು. ಆದರೆ ರಾಜ್ಯ ಸರ್ಕಾರವು ವಿಶ್ವವಿದ್ಯಾಲಯದ ಕುಲಪತಿಗಳ ಮೇಲೆ ರಾಜಕೀಯ ಒತ್ತಡ ಹೇರಿ ಕಾರ್ಯಕ್ರಮವನ್ನು ಬಲವಂತವಾಗಿ ನಿಲ್ಲಿಸುವಂತೆ ಮಾಡಿದೆ ಎಂದು ಪ್ರತಿಭಟನಾಕಾರರು ಗಂಭೀರವಾಗಿ ಆರೋಪಿಸಿದರು. ಕಾರ್ಯಕ್ರಮ ನಡೆಯುತ್ತಿದ್ದ ಸಭಾಂಗಣಕ್ಕೆ ನುಗ್ಗಿದ್ದ ವಿಶ್ವವಿದ್ಯಾಲಯದ ಸಿಬ್ಬಂದಿ ಏಕಾಏಕಿ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಮೈಕ್ ವ್ಯವಸ್ಥೆಯನ್ನು ಬಂದ್ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ತಡೆ ಮಾಡಿದ್ದಾರೆ ಎಂದು ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಹಾಗೂ ಎಬಿವಿಪಿ ಕಾರ್ಯಕರ್ತರು ವಿಶ್ವವಿದ್ಯಾಲಯದ ಎಂಬಿಎ ಕಟ್ಟಡದ ಮುಂಭಾಗದಲ್ಲಿ ಧರಣಿ ನಡೆಸಿ ರಾಜ್ಯ ಸರ್ಕಾರದ ಸರ್ವಾಧಿಕಾರಿ ಧೋರಣೆ ಹಾಗೂ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿಯ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಸರ್, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಕರ್ನಾಟಕ ದಕ್ಷಿಣ ಪ್ರಾಂತದ ವತಿಯಿಂದ ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ಈ PhD ವಿದ್ಯಾರ್ಥಿಗಳ ಕಾರ್ಯಾಗಾರವನ್ನು ಮಾಡಬೇಕು ಅಂತಂದು ಒಂದು ತಿಂಗಳ ಮುಂಚಿತವಾಗಿ ವಿದ್ಯಾರ್ಥಿ ಪರಿಷತ್ನ ನಿಯೋಗ ಒಂದು ಯೋಚನೆಯನ್ನು ಮಾಡಿ ವಿಶ್ವವಿದ್ಯಾಲಯಕ್ಕೆ ಭೇಟಿಯನ್ನು ನೀಡಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ದಿನಾಂಕವನ್ನು ಕೊಡುತ್ತೆ. ಅದಕ್ಕೆ ಮಾನ್ಯ ಪ್ರೊಫೆಸರ್ ಕುಂಬಾರ್ ಸರ್ ಅವರು ಆ ದಿನಾಂಕವನ್ನು ನಿರಾಕರಿಸ್ತಾರೆ. ಆ ದಿನಾಂಕ ಬೇಡ, ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ನಡೀತಾ ಇರೋದ್ರಿಂದ ಮುಂದಿನ ದಿನಾಂಕವನ್ನು ಹೇಳ್ತೀನಿ ಅಂತೇಳಿ ಒಂದು 16ನೇ ತಾರೀಕು ಒಂದು ದಿನಾಂಕವನ್ನು ಕೊಡ್ತಾರೆ. ಆ ದಿನಾಂಕದ ಪ್ರಕಾರವೇ ನಾವು MBA ಡಿಪಾರ್ಟ್ಮೆಂಟಲ್ಲೇ ನೀವು ಕಾರ್ಯಕ್ರಮ ಮಾಡಬೇಕು ಅಂತಂದು ಅವರೇ MBA ಡಿಪಾರ್ಟ್ಮೆಂಟ್ ಅಂತ ಹೇಳಿದಾಗ್ರಿಂದ ನಾವು ಇಲ್ಲಿ ಪ್ರಿಪ್ರೇಷನನ್ನು ಪ್ರಾರಂಭ ಮಾಡ್ಕೊಂಡು ಸತತ 15 ದಿನ 20 ದಿನದಿಂದ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಓಡಾಡಿ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದರು. ರಾಜ್ಯದ ಹಲವಾರು ಭಾಗದ ಎಲ್ಲ ಜಿಲ್ಲೆಗಳಿಂದ ಚಿಕ್ಕಮಗಳೂರು, ಶಿವಮೊಗ್ಗ, ಮಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಈ ರೀತಿ ಅನೇಕ ಜಿಲ್ಲೆಗಳಿಂದ ಅನೇಕ ವಿಶ್ವವಿದ್ಯಾನಿಗಳಿಂದ PG ಮತ್ತು PhD ವಿದ್ಯಾರ್ಥಿಗಳು ಒಂದು ಶೈಕ್ಷಣಿಕವಾಗಿ ಈ ಜಗತ್ತಿನಲ್ಲಿ ನಮ್ಮ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅನ್ನೋ ಒಂದು ಇಚ್ಛೆಯಿಂದ ವಿದ್ಯಾರ್ಥಿ ಪರಿಷತ್ತು ಆಯೋಜನೆ ಮಾಡಿದಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಸರ್, ಇವ್ರು ಕೊಟ್ಟಂಥ ಪರ್ಮಿಷನ್ ಈ ರೀತಿ ಇರುತ್ತೆ. ಸರ್, ಒಂದು ಪರ್ಮಿಷನ್ 16ನೇ ತಾರೀಕು ನೀವು ಮಾಡಬೇಕು ಅಂತ ನಾವು ಒಂದು ಮನವಿಯನ್ನು ಕೊಟ್ಟಾಗ ಸರ್ಕ್ಯುಲರ್ ಅವರು ಕೂಡ ನಮಗೆ ನೀವು ಮಾಡ್ಬೋದು ಅಂತಂದೇಳಿ ಪರ್ಮಿಷನನ್ನು ಕೊಟ್ಟು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಯೂನಿವರ್ಸಿಟಿಯಿಂದನೇ ಮಾನ್ಯ ಕುಲಪತಿಗಳಿಂದನೇ ಎಲ್ಲ ಡಿಪಾರ್ಟ್ಮೆಂಟ್ಗೆ ಒಂದು ಸರ್ಕ್ಯುಲರ್ ಪಾಸ್ ಆಗುತ್ತೆ. ಸರ್, ಎಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ. ಹಾಗಾದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಸರ್, ನೀವು ಭಾಗವಹಿಸಬೇಕು ಅಂತ ಹೇಳಿದಾದ್ಮೇಲೆ ತಕ್ಷಣಕ್ಕೆ ನೀವು ಏಕಾಏಕಿ ಯಾಕೆ ಕಾರ್ಯಕ್ರಮ ನಿಲ್ಲಿಸ್ತಿದ್ದೀರಾ? ಏಕಾಏಕಿ ಬಂದು ಯಾಕೆ ಬಾಗಿಲು ಮುಚ್ತಿದ್ದೀರಾ? ಕರೆಂಟ್ ಯಾಕೆ ಆಫ್ ಮಾಡ್ತಿದ್ದೀರಾ? ಈ ರೀತಿ ನೀವು ಅವತ್ತೇ ಹೇಳಿದರೆ ನಾವು ಕಾರ್ಯಕ್ರಮನ ನಿಲ್ಲಿಸ್ಬಿಡ್ತೀವಿ ಸರ್. ಕಳೆದ ಬಾರಿ ನಾವು ತುಮಕೂರು ವಿಶ್ವವಿದ್ಯಾನಿಲಯನೂ ಮಾಡಿದ್ವಿ ಸರ್, ಮತ್ತು ಅಲ್ಲೇ ಯಾಕೆ ನಿಲ್ಲಿಸಿಲ್ಲ, ಇಲ್ಲೇ ಯಾಕೆ ಮಾಡ್ತಿದ್ವಿ? ಏನು ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದೆ ABVP ಅಂಥದ್ದೇನಾದರೂ ಇದ್ದರೆ ತೋರಿಸ್ಬಿಡಿ. 77 ವರ್ಷದಿಂದ ಒಂದು ಸೈದ್ಧಾಂತಿಕೆಯನ್ನು ನಂಬಿಕೊಂಡು ಒಂದು ರಾಷ್ಟ್ರೀಯತೆ ಅನ್ನೋ ಮನೋಭಾವವನ್ನು ಇಟ್ಕೊಂಡು ಎಲ್ಲ ಕ್ಯಾಂಪಸ್ಗಳಲ್ಲಿ ಕಾರ್ಯ ಮಾಡ್ತಿದೆ ಸರ್. ಯಾವುದೇ ರೀಸನನ್ನು ನೀಡದೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉನ್ನತ ಶಿಕ್ಷಣ ಸಚಿವರು ನಮಗೆ ಕರೆಯನ್ನು ಮಾಡಿದ್ದಾರೆ, ನೀವು ತಕ್ಷಣಕ್ಕೆ ಕಾರ್ಯಕ್ರಮ ನಿಲ್ಲಿಸಬೇಕು ಸರ್. ಮಾನ್ಯ ಕುಲಪತಿಗಳೇ ನಮಗೆ ಕರೆಯನ್ನು ಮಾಡಿ ತಿಳಿಸಿದ್ದಾರೆ ಸರ್, ಮತ್ತು ನಮ್ಮ ಸಚಿವರು ಸದ್ಯಕ್ಕೂ ನಮಗೆ ತಿಳಿಸಿದ್ದಾರೆ ಕಾರ್ಯಕ್ರಮ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಯಾವುದೇ ರೀತಿ ಅಧಿಕೃತ ಒಂದು ನೋಟಿಫಿಕೇಶನ್ ಅನ್ನು ನಮಗೆ ಕೊಡ್ತಾ ಇಲ್ಲ. ಒಂದು ಕದವನ್ನು ಒಂದು ಬಾಗ್ಲನ್ನು ಹಾಕೋದ್ರ ಮೂಲಕ ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಹೋರಾಟವಂಥ ಕೆಲಸವನ್ನು ವಿಶ್ವವಿದ್ಯಾನಿಲಯ ಮತ್ತು ಮಾನ್ಯ ಘನ ಸರ್ಕಾರ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು ಸರ್. ನಿನ್ನೆ ರಾತ್ರಿ ನಾವು ಹೊರಟು ಬಂದಿದ್ದೀವಿ. ನಾವು ಏನೇನೆಲ್ಲ ಒಂದು ಪಟ್ಟು ಇಲ್ಲಿವರೆಗೂ ಬಂದಿದ್ದೀವಿ ಅಂತ ನಮಗೆ ಗೊತ್ತಿದೆ. ನಾವು ಎಲ್ಲ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ಇಲ್ಲಿವರೆಗೂ ಬಂದಿದ್ದೀವಿ. ಈ ದಿನದ ವಿಚಾರ ಏನೇನೆಲ್ಲ ಇದೆ ಇದನ್ನು ಒಂದು ವಿಶ್ವವಿದ್ಯಾಲಯ ಮಾಡಬೇಕಾದಂಥ ಕೆಲಸವನ್ನು ಒಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ದಿನ ನಡೆಸ್ತಾ ಇದೆ. ಈ ಒಂದು ಘನ ಸರ್ಕಾರಕ್ಕೆ ಒಂದು ವಿಶ್ವವಿದ್ಯಾಲಯಕ್ಕೆ ಯೋಗ್ಯತೆ ಇಲ್ಲ, ಇಂಥ ಕಾರ್ಯಕ್ರಮಗಳನ್ನ ಮಾಡಿ ಯೋಗ್ಯತೆ ಇಲ್ಲ. ಇಂಥ ಯೋಗ್ಯತೆ ಇಲ್ಲದೆ ಇದ್ರೂ ಕೂಡ ಅಂಥ ಒಂದು ಕಾರ್ಯಕ್ರಮಗಳು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾಡ್ತಾ ಇದೆ. ಇಂಥ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು, ಆದರೂ ಮಾಡಿಕೊಡ್ತಾ ಇಲ್ಲ. ನಿಮ್ಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಂಥ ಒಂದು ಸಂಘಟನೆ ಅಂತ ಹೇಳೋದಾದರೆ, ಯಾವುದೇ ಒಂದು ವಿಶ್ವವಿದ್ಯಾಲಯಗಳಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಅಧ್ಯಾಪಕರನ್ನು ಕೊಡುವಂಥ ಯೋಗ್ಯತೆ ಇಲ್ಲ ಈ ರಾಜ್ಯ ಸರ್ಕಾರಕ್ಕೆ. ಇಂಥ ಒಂದು ಕಾರ್ಯಕ್ರಮಗಳನ್ನ ಅಡಿಪಡಿಸ್ತಾ ಇದೆ. ಇಂಥ ಒಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅನ್ನೋ ಒಂದು ಸಂಘಟನೆ ಯಾವುದೇ ಒಂದು ವಿಶ್ವವಿದ್ಯಾಲಯಗಳಲ್ಲಿ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಕುಂಠಿತವಾದಾಗ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಒಂದು ನಿಟ್ಟಿನಲ್ಲಿ ಒಂದು ವಿಚಾರವನ್ನು ಇಟ್ಕೊಂಡು ಹೊರಟಿರುವಂಥ ಸಂಘಟನೆ, ಇಂಥ ಒಂದು ಉದಾತ್ತವಾದ ಚಿಂತನೆಗಳನ್ನ ಇಟ್ಕೊಂಡು ಹೊರಟಿರುವಂಥ ಒಂದು ಸಂಘಟನೆಯ ಒಂದು ಕಾರ್ಯಕ್ರಮಗಳನ್ನ ರದ್ದುಪಡಿಸುವಂಥ ಇಂಥ ರಾಜ್ಯ ಸರ್ಕಾರಕ್ಕೆ ಒಂದು ಆಡಳಿತ ಮಂಡಳಿಗೆ ಚೀಮಾರಿ ಹಾಕಬೇಕು ಅಂತ ಹೇಳ್ತಾ ನಾನು ಹೇಳುವಂಥ ಇಷ್ಟೇ. ಸಾಧ್ಯ ಆದರೆ ಈ ದಿನನೇ ಎಷ್ಟೋ ಜಿಲ್ಲೆಗಳಿಂದ ಬಂದಿದ್ದಾರೆ ವಿದ್ಯಾರ್ಥಿಗಳು. ಸಾಧ್ಯ ಆದರೆ ಈ ದಿನನೇ ಈ ಒಂದು ಕಾರ್ಯಕ್ರಮಗಳನ್ನ ನಮಗೆ ಮುಂದುವರ್ಸಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊತೀನಿ. ವಿಶ್ವವಿದ್ಯಾಲಯದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಯೋಜನೆ ಮಾಡಿದಂಥ ರಾಜ್ಯ ಮಟ್ಟದ ಸ್ನಾತಕೋತ್ತರ ಮತ್ತು ಪದವೀಧರ ವಿದ್ಯಾರ್ಥಿಗಳ ಕಾರ್ಯಕ್ರಮವನ್ನು ಇವತ್ತು ವಿಶ್ವವಿದ್ಯಾಲಯ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ಅಡ್ಡಿಪಡಿಸಿದೆ, ಅದನ್ನು ರದ್ದು ಮಾಡಿದೆ.
ಈ ರದ್ದು ಮಾಡಿರೋದಕ್ಕೆ ನಮಗೆ ಕರೆಕ್ಟಾದಂಥ ಒಂದು ರೀಸನ್ನ ಕೊಡಬೇಕು. ಒಂದು ಮೇಯ್ನ್ ಪಾಯಿಂಟ್ ಅವ್ರು ಯಾವುದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಅಡ್ಡಿ ಮಾಡಿದರು, ಇದನ್ನು ಯಾವುದಕ್ಕೋಸ್ಕರ ರದ್ದು ಮಾಡಿದ್ರು ಅನ್ನೋದಕ್ಕೋಸ್ಕರ ನಮಗೆ ರೀಸನ್ ಕೊಡಬೇಕು. ಮತ್ತು ಕುಲಸಚಿವರು ಅಥವಾ ಕುಲಪತಿಗಳು ಯಾರು ಬಂದು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಬೇಕು. ಯಾಕಂದರೆ ಇವತ್ತು ಬೇರೆ ಜಿಲ್ಲೆಯಿಂದ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ. ಇವತ್ತು ಮಂಗಳೂರಿಂದ ಆಗಿರ್ಬೋದು, ಬೆಂಗಳೂರಿಂದ ಆಗಿರ್ಬೋದು, ತುಮಕೂರು, ಶಿವಮೊಗ್ಗ, ಮೈಸೂರಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಆ ವಿದ್ಯಾರ್ಥಿಗಳು ಇದೊಂದು ಕಾರ್ಯಾಗಾರನ ನಂಬ್ಕೊಂಡು ಬಂದಿದ್ದಾರೆ. ಇದ್ದಕ್ಕಿದ್ದಂಗೆ ಕಾರ್ಯಕ್ರಮನ ನಿಲ್ಲಿಸಿ ಅಂತ ಹೇಳೋದಕ್ಕೆ ಇವ್ರಿಗೆ ಏನು ರೈಟ್ಸ್ ಇದೆ? ಈ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೊಟ್ಟು ಈ ಕಾರ್ಯಕ್ರಮ ಮಾಡಬೇಡಿ ಅಂತ ಯಾಕೆ ಹೇಳ್ತಿದ್ದಾರೆ? ಈ ಒಂದು ನಿರ್ದಿಷ್ಟವಾದಂಥ ನಮಗೆ ರೀಸನ್ ಅಂತ ಕೊಟ್ಟು ನಮ್ಮ ಮನವಿಯನ್ನು ಸ್ವೀಕರಿಸಬೇಕಂತ ಕುಲಪತಿಗಳಲ್ಲಿ ಕೇಳ್ಕೊಳ್ತೀವಿ. ಒಂದು ತಿಂಗಳಿಂದ ಈ ಕಾರ್ಯಕ್ರಮಕ್ಕೆ ಒಂದು ಮುಂಚಿತವಾಗಿ ನಾವು ಪ್ರಿಪ್ರೇಷನ್ ಮಾಡ್ಕೊತ ಬಂದಿದ್ದೀವಿ. ವಿತ್ ಪರ್ಮಿಷನ್ ಕೂಡ ಯೂನಿವರ್ಸಿಟಿಯಿಂದ ತೊಗೊಂಡಿದ್ದೀವಿ. ಆದರೆ ಇವತ್ತು ಬೆಳಗ್ಗೆಯಿಂದ ಎಷ್ಟು ಎಲ್ಲ ಕಾರ್ಯಕರ್ತರು ಕೂಡ ಬಂದು ಮುಂಚಿತವಾಗಿ ಬೆಳಗ್ಗೆ 8 ಗಂಟೆಯಿಂದನೂ ಕೆಲಸ ಮಾಡ್ತಾ ಬಂದಿದ್ದಾರೆ. ಆದರೂ ಕೂಡ ಇಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ನವರು ನಾವು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ ಮೇಲೂ ಕೂಡ ಈ ಕಾರ್ಯಕ್ರಮ ನಡೆಸೋಂಗಿಲ್ಲ ಅಂತೇಳಿ ಒಂದು ಆರೋಪ ಏನು ಮಾಡೋಗಿಲ್ಲ ಅಂತ ಒಂದು ತಡೆಗಟ್ಟಲಿಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಎಷ್ಟೋ ಬೇರೆ ಬೇರೆ ಜಿಲ್ಲೆಯಿಂದ ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಬಳ್ಳಾಪುರ, ಈ ಥರ ಬೇರೆ ಬೇರೆ ವಿವಿಧ ವಿಶ್ವವಿದ್ಯಾಲಯದಿಂದ ವಿದ್ಯಾರ್ಥಿನಿಯರು PhD ಮಾಡ್ತಕ್ಕಂಥ ವಿದ್ಯಾರ್ಥಿನಿಯರು ಬಂದಿದ್ದಾರೆ. ಅವ್ರ ಸ್ವಂತ ಖರ್ಚು ಹಾಕ್ಕೊಂಡು ಏನೋ ಒಂದು ವಿಷಯ ವರ್ಕ್ಶಾಪ್ ಇದೆ, ಏನೋ ಒಂದು ವಿಷಯ ನಾವು ತಿಳ್ಕೊತೀವಿ ಅನ್ನೋ ಒಂದು ಉದ್ದೇಶದಿಂದ ಈ ಕಾಲೇಜಿಗೆ ಯೂನಿವರ್ಸಿಟಿಗೆ ವರ್ಕ್ಶಾಪಿಗೆ ಬಂದಿದ್ದಾರೆ. ಆದರೆ ಸರ್ಕಾರ ಈಗ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತಂದರೆ ಈ ರೀತಿ ಒಂದು ರದ್ದುಗೊಳಿಸೋ ಮೂಲಕ ವಿದ್ಯಾರ್ಥಿ ಪರಿಷತ್ನ ಯಾವುದೇ ಒಂದು ಸಂಘಟನೆಗೆ ಇದು ದ್ರೋಹ ಮಾಡ್ತಿಲ್ಲ. ವಿದ್ಯಾರ್ಥಿಗಳಿಗೆ ಅವರ ಒಂದು ವಿದ್ಯಾಭ್ಯಾಸ ಶೈಕ್ಷಣಿಕ ಅಭಿವೃದ್ಧಿಗೆ ಒಂದು ದ್ರೋಹ ಮಾಡ್ತಿದೆ. ಸೊ ಇದರಿಂದ ಏನು ಹೇಳಬೇಕಪ್ಪ ಅಂತಂದರೆ ನಾವು ವಿದ್ಯಾರ್ಥಿ ಪರಿಷತ್ ಇದು ಇಂಥ ಎಲ್ಲ ಖಂಡಿಸ್ತಾ ಇರ್ತೀವಿ ಅಂತ ಹೇಳ್ತಾ ಬೆಳಗ್ಗೆ ಉದ್ಘಾಟನೆ ಸ್ಟಾರ್ಟ್ ಮಾಡ್ತಿದ್ದಂಗೆ ನೀವು ಮಾಡೋಗಿಲ್ಲ ಹಾಗೆ ಹೇಗೆ ಅಂತೇಳಿ ಮೇಲಿಂದ ಪ್ರೆಷರ್ ಆಗ್ತಿದ್ದಾರೆ ಸರ್. ರೀಸನ್ ಏನು ಅಂತ ಕೊಡ್ತಾ ಇಲ್ಲ ಸರ್ ಸರಿಯಾಗಿ. ಈ ಥರ ನಮಗೆ ಮೇಲಿಂದ ಒಂದು ಒತ್ತಡ ಬರ್ತಾ ಇದೆ, ಅದಕ್ಕೆ ನೀವು ಕಾರ್ಯಕ್ರಮಗಳನ್ನ ಮಾಡೋಗಿಲ್ಲ ಹಾಗೆ ಹೇಗೆ ಅಂತೇಳಿ ರೀಸನ್ ಕೊಡ್ತಿದ್ದಾರೆ. ಹೌದು ಸರ್, ಬೇರೆ ಬೇರೆ ವಿಶ್ವವಿದ್ಯಾಲಯದಿಂದ ನಾವು ಪ್ರೊಫೆಸರ್ನೆಲ್ಲ ಕರೆಸ್ತಾ ಇದ್ವಿ ಸರ್. ಅವ್ರನ್ನೂ ಕೂಡ ಬರ್ದೇ ಇರೋ ಹಾಗೆ ತಡೆಗಟ್ಟಿದ್ದಾರೆ ಸರ್. ಇಲ್ಲಿ ಕೂಡ ಬಂದು ಮತ್ತೆ ವಾಪಸ್ ಹೋಗಿರೋ ಥರ ಆಗಿದೆ ಸರ್. ಧಾರವಾಡ ಯೂನಿವರ್ಸಿಟಿಯಿಂದ ಒಬ್ರು ಸರ್ ಬರೋರಿದ್ರು, ಅವ್ರನ್ನೂ ಕೂಡ ಬಂದು ಮತ್ತೆ ವಾಪಸ್ ಕಳಿಸೋ ಒಂದು ಉದ್ದೇಶ ಒಂದು ನಡೆದಿದೆ ಸರ್. ಈ ಥರ ಕಾರ್ಯಕ್ರಮಗಳನ್ನ ನಾವು ಮುಂದೆ ಇದೇ ವಿಶ್ವವಿದ್ಯಾಲಯದಿಂದ ಇನ್ನು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಒಂದು ಪ್ಲಾನಿಂಗ್ಸ್ ಇದೆ ಸರ್. ಆದರೆ ಇದೇ ಮೊದಲನೇ ಕಾರ್ಯಕ್ರಮಕ್ಕೆ ಈ ರೀತಿ ಅಡ್ಡಿಪಡಿಸ್ತಾ ಇದ್ದಾರೆ ಅಂದರೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಒಂದು ಶಿಕ್ಷಣಕ್ಕೋಸ್ಕರನೇ ಮಾಡ್ತಾರೆ. ನಾವು ಯಾವುದೇ ರೀತಿಯ ಬೇರೆ ಒಂದು ರಾಜಕೀಯ ಪಕ್ಷದಲ್ಲಾಗಿರ್ಬೋದು, ಬೇರೆ ಜಾತಿ ಧರ್ಮದ ವಿರೋಧ ಒಂದು ಕೆಲಸ ಮಾಡ್ತಿಲ್ಲ ಸರ್. ನಾವು ವಿದ್ಯಾರ್ಥಿಗಳಾಗಿ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರಾಗಿ ವಿದ್ಯಾರ್ಥಿಗಳಿಗೋಸ್ಕರ ಅವ್ರ ಶೈಕ್ಷಣಿಕ ಒಂದು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಿರ್ತೀವಿ. ಅವ್ರಿಗೋಸ್ಕರ ಒಂದು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಿರೋದು ಸರ್ ಈ ಥರ ಕಾರ್ಯಕ್ರಮಗಳನ್ನ. ಈ ಥರ ಪರ್ಮಿಷನ್ ಸರ್ಕ್ಯುಲರ್ ಕೂಡ ತಗೊಂಡಿದ್ದೀವಿ. ಪರ್ಮಿಷನ್ ಕೊಟ್ಟು ಕೂಡ ಈ ರೀತಿ ಇವತ್ತು ಕಾರ್ಯಕ್ರಮ ಮಾಡಬೇಡಿ ಅನ್ನೋದು ಎಷ್ಟು ಅದು ಒಂದು ನ್ಯಾಯ ಅನಿಸುತ್ತೆ ಸರ್. ವಿದ್ಯಾರ್ಥಿಗಳಿಗೆ ದ್ರೋಹ ಮಾಡ್ತಕ್ಕಂಥದ್ದು ಸರ್. ಯಾವುದೇ ಸಂಘಟನೆಗೂ ದ್ರೋಹ ಆಗಲ್ಲ ಇದು. ಪ್ರತಿಯೊಂದು ಯಾರ್ಯಾರು ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ ಅವ್ರಿಗೆ ದ್ರೋಹ ಮಾಡೋಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸರ್.